ಜೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಸೋಮವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಪದವೀಧರ ಕ್ಷೇತ್ರದ ಆಯನೂರು ಮಂಜುನಾಥ್ ಹಾಗೂ ಶಿಕ್ಷಕರ ಕ್ಷೇತ್ರದ ಕೆಕೆ ಮಂಜುನಾಥ್ಗೆ ಮತ ನೀಡಲು ಬೇಳೂರು ಮನವಿ. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ವಿರುದ್ಧ ಬೇಳೂರು ಆಕ್ರೋಶ. 136 ಶಾಸಕರಿದ್ದೇವೆ, ಸರ್ಕಾರ ಅಲ್ಲಾಡಿಸಲು ಯಾರಿಂದಲೂ ಸಾಧ್ಯವಿಲ್ಲ ಎಂದ ಗೋಪಾಲಕೃಷ್ಣ ಬೇಳೂರು. ತಾಲೂಕಿನ ಪ್ರತಿ ಪ್ರೌಢಶಾಲೆಯ ಪ್ರಥಮ ಸ್ಥಾನ ಪಡೆದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಅಭಿನಂದನೆ. ಭವ್ಯ ಭಾರತ ನಿರ್ಮಾಣಕ್ಕೆ ಎಲ್ಲರೂ ಕೈಜೋಡಿಸಲು ಶ್ರೀಧರ್ ಸ್ವಾಮಿ ಕರೆ. ಈಗ ಸುದ್ದಿಯ ವಿವರ. ನೈಋತ್ಯ ಪದವೀಧರ ಕ್ಷೇತ್ರದಿಂದ ಆಯನೂರು ಮಂಜುನಾಥ್ ಹಾಗೂ ನೈಋತ್ಯ ಶಿಕ್ಷಕರ ಕ್ಷೇತ್ರದಿಂದ ಕೆಕೆ ಮಂಜುನಾಥ್ ಕುಮಾರ್ ಕಾಂಗ್ರೆಸ್ ಪಕ್ಷದಿಂದ ಕಣಕ್ಕೆ ಇಳಿಯಲಿದ್ದು, ಪಕ್ಷದ ಇಬ್ಬರು ಅಭ್ಯರ್ಥಿಗಳು ಗೆಲ್ಲುವ ವಿಶ್ವಾಸವಿದೆ ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ಮಲೆನಾಡು ಸಿರಿ ಸಭಾಂಗಣದಲ್ಲಿ ಸೋಮವಾರ ಪತ್ರಕರ್ತರ ಜೊತೆ ಮಾತನಾಡಿದ ಅವರು, ವಿಧಾನ ಪರಿಷತ್ತಿನ ಚುನಾವಣೆ ಈಗಾಗಲೇ ಶುರುವಾಗಿದೆ. ನಮ್ಮ ರಾಜ್ಯ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಈಗಾಗಲೇ 2 ಜನ ಅಭ್ಯರ್ಥಿಗಳನ್ನು ನಮಗೆ ಈಗಾಗಲೇ ಬಿಟ್ಟಿದ್ದಾರೆ. ಒಬ್ಬರು ಆಯನೂರು ಮಂಜುನಾಥ್ ಅವರು ಪದವೀಧರ ಕ್ಷೇತ್ರದಿಂದಲೂ ಮತ್ತು ಶಿಕ್ಷಕರ ಕ್ಷೇತ್ರದಿಂದ ಕೆಕೆ ಮಂಜುನಾಥ್ ಅವರಿಗೆ ಆಯ್ಕೆ ಮಾಡಿದ್ದಾರೆ. ಈಗಾಗಲೇ ಎಲ್ಲ ಕಡೆ ಪ್ರಚಾರ ಶುರುವಾಗಿದೆ. ಈ ವಿಧಾನ ಪರಿಷತ್ತಿನ ಚುನಾವಣೆ ಭಾಳ ಪ್ರಮುಖವಾದಂಥ ಒಂದು ಚುನಾವಣೆ. ಇದು ನಮಗೆ ಮೇಲ್ಮನೆಯಲ್ಲಿ ಬಿಲ್ಗಳು ಪಾಸ್ ಆಗಬೇಕಂದ್ರೆ ಭಾಳ ಪ್ರಮುಖವಾದಂಥ ಒಂದು ಅಸ್ತ್ರ ಇದೆ. ನಮ್ಮಲ್ಲಿ ಕಮ್ಮಿ ಇದೆ. ಈಗಾಗಲೇ JDS ಮತ್ತು BJP ನೇತೃತ್ವದ ಅಧ್ಯಕ್ಷರು ಈಗಾಗಲೇ ಇದ್ದಾರೆ. ನಮಗೆ ಮುಂದಿನ ದಿನದಲ್ಲಿ ನಮಗೆ ಹೆಚ್ಚು ಸೀಟ್ ಬರುವ ಅವಕಾಶ ನಮಗೆ ಬೇಕಾಗಿದೆ. ಅದರಿಂದ ನಮ್ಮೆಲ್ಲ ಸೀಟುಗಳನ್ನು ಗೆಲ್ಲಕ್ಕೆ ನಾವು ಹೋರಾಟ ಮಾಡ್ತೀವಿ. ಇವತ್ತು ನಮ್ಮ ಪದವೀಧರ ಕ್ಷೇತ್ರದಿಂದ ಒಂದು ಒಳ್ಳೆಯ ಅಭ್ಯರ್ಥಿಯನ್ನು ಕೊಟ್ಟಿದ್ದಾರೆ. ಬಹುಶಃ ಹೋರಾಟಗಾರರು, ಜನಪರವಾದಂಥ ಕಾಳಜಿ ಇರುವಂಥವರು ಮತ್ತು ಎಲ್ಲ ನಮ್ಮ ರಾಜಕೀಯ ರಂಗದಲ್ಲಿ ಕ್ಷೇತ್ರದಲ್ಲಿ ಗುರುತಿಸಿಕೊಂಡು ನೋಡಿ ಬಂದಂಥವ್ರು ಮತ್ತು ಎಲ್ಲ ಜನರ ಪರವಾಗಿ, ರೈತರ ಪರವಾಗಿ, ಕಾರ್ಮಿಕರ ಪರವಾಗಿ ಇರ್ಬೋದು, ಇನ್ನೊಂದು ಇರ್ಬೋದು, ಪ್ರತಿಯೊಂದು ಹಂತದಲ್ಲೂ ಸಹ ಜನಪರವಾಗಿ ಇರುವಂಥ ಆಯನೂರು ಮಂಜುನಾಥ್ ಅವರನ್ನ ನಾವು ಅಭ್ಯರ್ಥಿಯಾಗಿ ಮಾಡಿದ್ವಿ. ಅವ್ರನ್ನೂ ಸಹ ಭಾರಿ ಬಹುಮತದಿಂದ ನಾವು ಗೆಲ್ಲಬೇಕು ಅನ್ನೋದು ನಮ್ಮೆಲ್ಲರ ಹೋರಾಟ. ಅದ್ರ ಜೊತೆಗೆ ಕೆಕೆ ಮಂಜುನಾಥ್ ಅವರು ಶಿಕ್ಷಕರ ಕ್ಷೇತ್ರದಿಂದ ಆಯ್ಕೆ ಅವರು ಸಹ ಶಿಕ್ಷಕರಾಗಿ ನಿವೃತ್ತಿ ಹೊಂದು ಉತ್ತಮವಾದಂಥ ವಾಗ್ಮಿ ಇದ್ದಾರೆ. ಒಳ್ಳೆಯ ಕೆಲಸಗಾರರು. ಅವರು ಸಹ ಹಿಂದೆ ಒಂದು ಸರಿ ನಿಂತಿದ್ರು, ಓದಿದ್ರು. ಈಗ ಮತ್ತೆ ನಮ್ಮ ಕಾಂಗ್ರೆಸ್ ಪಕ್ಷ ಅವರಿಗೆ ಟಿಕೆಟ್ ಕೊಟ್ಟಿದೆ. ನಮ್ಮ ಕೂರ್ಗಿನ ನಮ್ಮ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷರು ಸಹ ಆಗಿ ಕೆಲಸ ಮಾಡಿದಂಥವ್ರು. ಒಳ್ಳೆಯ ಹೆಸರಿದೆ ಅವರಿಗೂ ಸಹ. ಕೆಕೆ ಮಂಜುನಾಥ್ ಕುಮಾರ್ ಅಂತ ಕೂರ್ಗಿನವರು. ಅವರು ಸಹ ಒಳ್ಳೆಯ ಅಭ್ಯರ್ಥಿಯಾಗಿದ್ದಾರೆ. ಅವರು ಸಹ ಒಳ್ಳೆಯ ರೀತಿಯಲ್ಲಿ ಗೆಲ್ಲಿಸಬೇಕು ಅನ್ನೋದು ನಮ್ಮೆಲ್ಲರ ಉದ್ದೇಶ. ಇದು ಇಟ್ಕೊಂಡು ಇವತ್ತು ಶಿಕ್ಷಕರ ಏನು ಪದವೀಧರಿದ್ದಾರೆ, ಅವರ ಶಿಕ್ಷಕರ ಕೊರತೆಗಳು ಏನೇನಿದೋ ಅವರೆಲ್ಲ ತುಂಬುವಂಥ ಕೆಲಸದಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ನಾವು ಮನೆ ಹೊರಬೇಕು. ಇವತ್ತು ಭಾಳಷ್ಟು ಜನ ಶಿಕ್ಷಕರು ಏನಾದರೂ NPS ಮತ್ತು ನಮ್ಮ OPS ಅದನ್ನೇ ಭಾರಿ ಅವರು ಹೋರಾಟ ಮಾಡಿ ಈ ರಾಜ್ಯದಾದ್ಯಂತ ಗಮನ ಸೆಳೆದಿದ್ದಾರೆ. ಈಗ ಚುನಾವಣೆ ನೀತಿ ಸಮಿತಿ ಇರೋದ್ರಿಂದ ನಾವು ಯಾವುದೇ ಭರವಸೆ ಕೊಡೋಕ್ಕಾಗಲ್ಲ. ನಾವು ಶಿಕ್ಷಕರಿಗೆ ಹೇಳೋದಿಷ್ಟೇ, ಸರ್ಕಾರ ನಮ್ಮದಿದೆ, ಮುಖ್ಯಮಂತ್ರಿ ನಮ್ಮದಿದೆ, ಉಪಮುಖ್ಯಮಂತ್ರಿಗಳಿದ್ದಾರೆ. ನಿಮ್ಮ ಯಾವ ಬೇಡಿಕೆಗಳಿದ್ದವೋ ಅವೆಲ್ಲವನ್ನು ಈಡೇರಿಸುವ ಇದರಲ್ಲಿ ಹೆಚ್ಚಿನ ಒತ್ತನ್ನು ಕೊಡಲಿಕ್ಕೆ ನಾನು ಸಹ ಒಬ್ಬ ಶಾಸಕನಾಗಿ ಶಿಕ್ಷಕರ ಪರವಾಗಿ, ಪದವೀಧರರ ಪರವಾಗಿ ಖಂಡಿತ ನಾವು ನಿಮ್ಮ ಜೊತೆ ನಿಲ್ತೀನಿ ಅನ್ನೋದೊಂದು ಭರವಸೆ ನಾನು. ಯಾಕಂದರೆ ಅವರ ಹೋರಾಟಕ್ಕೆ ನಾನು ಇನ್ನೂ ಬೆಂಬಲ ಕೊಟ್ಟಿದ್ದೀವಿ. ಈಗಾಗಲೇ ನಮ್ಮ ಏನು NPS ಇದೆಯಲ್ಲ, ಅದು OPS ಮಾಡಬೇಕನ್ನೋದು ಏನಿದೆ ಅದು ಈಗಾಗಲೇ ಒಂದು ಕಮಿಟಿಯಲ್ಲಿ ಈಗಾಗಲೇ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಆಗಲೇ ಕಮಿಟಿಯನ್ನು ಕೊಟ್ಟಿದ್ದಾರೆ. ಬೇಗ ಚುನಾವಣೆ ಬಂದುಬಿಟ್ಟು ಈಗ ಇದು ಮಾಡಲಿಕ್ಕೆ ಆಗಲಿಲ್ಲ. ಆ ಕಮಿಟಿ ಆಧಾರ ಇಟ್ಕೊಂಡು ಮುಂದೆ ಏನು ಮಾಡಬೇಕು ಅನ್ನೋದನ್ನು ಸಹ ಮುಖ್ಯಮಂತ್ರಿಗಳು ಗಮನದಲ್ಲಿ ಇಟ್ಕೊಂಡಿದ್ದಾರೆ. ಹಾಗಾಗಿ ಇವತ್ತು BJP ಮತ್ತು JDSನವರು ಗೆಲ್ಲಿಸಿದರೆ ಏನೂ ಉಪಯೋಗ ಆಗುತ್ತೆ. ಯಾಕಂದರೆ ಅವ್ರು ಯಾವ ಇದನ್ನು ಮಾಡಲಿಕ್ಕೆ ಬರೋದಿಲ್ಲ. ನಮ್ಮದೇ ಸರ್ಕಾರ ಆಗಿರೋದ್ರಿಂದ, ನಮ್ಮದೇ ಅಧಿಕಾರ ಇರೋದ್ರಿಂದ, ನಮ್ಮ ಸರ್ಕಾರದ MLA ನಾನೇ ಇರೋದ್ರಿಂದ ನಮ್ಮ ಕ್ಷೇತ್ರದ ಶಿಕ್ಷಕರಿಗೆ ಮತ್ತು ಪದವೀಧರಿಗೆ ಗ್ಯಾರಂಟಿ ಕೊಡಲಿಕ್ಕೆ ಅವಕಾಶ ಇದೆ. ಅದರಿಂದ
ಅವರ ಸಹಕಾರ ಬೇಕು, ಅವರ ಸಲಹೆ ಬೇಕಾಗಿದೆ. ಇವತ್ತು ಒಳ್ಳೆಯ ಅಭ್ಯರ್ಥಿಗಳನ್ನು ಕೊಟ್ಟಿದ್ದೀವಿ. ಆಯನೂರು ಮಂಜುನಾಥ್ ಅವರನ್ನ ಮತ್ತು KK ಮಂಜುನಾಥ್ ಅವರು, ಎರಡು ಮಂಜುನಾಥ್ ಅವರೇ ಇದ್ದಾರೆ. ಇಬ್ಬರನ್ನ ಸಹ ನಮ್ಮ ಶಿಕ್ಷಕರು ಪದವೀಧರರು ಅತ್ಯಂತ ಹೈಲಿನಲ್ಲಿ ಗೆಲ್ಲಿಸ್ಕೊಡ್ಬೇಕು ಅಂತ ಹೇಳಿ ಅವರಲ್ಲಿ ಅದಷ್ಟೇ. ಈ ಚುನಾವಣೆಯನ್ನು ಅಗ್ರವಾಗಿ ಯಾರು ತೆಗೆದುಕೊಳ್ಬೇಡಿ, ಒಳ್ಳೆಯ ರೀತಿಯ ಕೆಲಸ ಮಾಡಿರೋದು ನಾವು ಕೊಟ್ಟಿದ್ದೀವಿ. ಈಗಾಗಲೇ ಒಂದು ಸುತ್ತಿನ ನಮ್ಮ ಕಾರ್ಯಕರ್ತರು ಮುಖಂಡರುಗಳು ಈಗಾಗಲೇ ಶಿಕ್ಷಕರನ್ನೆಲ್ಲ ಭೇಟಿ ಮಾಡ್ತಾ ಇದ್ದಾರೆ. ನಾನು ಸಹ ಇವತ್ತಿಂದ ಕಾಲೇಜುಗಳಿಗೆ 29ರಿಂದ ಹೈಸ್ಕೂಲ್ ಶುರುವಾಗ್ತದೆ. ಹೈಸ್ಕೂಲಿಗೂ ಸಹ ಸ್ವತಃ ಗೋಪಾಲಕೃಷ್ಣ ಬೆಳ್ಳೂರು ಸಹ ಎಲ್ಲ ಹೈಸ್ಕೂಲಿಗೂ ಭೇಟಿ ಕೊಡ್ತೇನೆ, ಎಲ್ಲ ಕಾಲೇಜಿಗೂ ಭೇಟಿ ಕೊಡ್ತೇನೆ, ಎಲ್ಲ ಆಫೀಸ್ಗೂ ಭೇಟಿ ಕೊಟ್ಟು ನನ್ನ ಅಭ್ಯರ್ಥಿಗಳ ಪರವಾಗಿ ನಾನು ಸಹ ಮತಯಾಚನೆ ಮಾಡ್ತೇನೆ. ಇದು ನಮ್ಮ ಈ ಎರಡು ಶಿಕ್ಷಕರ ಮತ್ತು ಪದವಿ ಕ್ಷೇತ್ರದ ಒಂದು ಮಾಹಿತಿಯನ್ನು ಕೊಟ್ಟಿದ್ದೇನೆ. ನೀವು ಸಹ ಯಾರಾದರೂ ಪದವೀಧರ ಇದ್ದರೆ, ಶಿಕ್ಷಕರು ಯಾರು ಇದ್ದರೆ, ಜೊತೆಗೆ ಇತ್ತೀಚೆಗೆ ಕುಮಾರಸ್ವಾಮಿ ಅವರು ಹತಾಶರಾಗ್ತಾರೆ. ಮಾತೆತ್ತರೆ ಮುಖ್ಯಮಂತ್ರಿಗಳ ಮೇಲೆ, ಉಪಮುಖ್ಯಮಂತ್ರಿಗಳ ಮೇಲೆ ಬಹಳ ಕೀಳು ಮಟ್ಟದ ಮಾತನ್ನ ಆಡ್ತಾ ಇದ್ದಾರೆ. ಒಬ್ಬ ಮುಖ್ಯಮಂತ್ರಿಯಾಗಿ ಮಾಜಿ ಮುಖ್ಯಮಂತ್ರಿ ಆದವರು ಅವರ ಹಿಡಿತ ತಪ್ಪೋಗ್ಬಿಟ್ಟಿದೆ. ತನ್ನ ಅಣ್ಣನ ಮಗ ಕೇಸಲ್ಲಿ ಸಿಕ್ಕಾಕೊಂಡ್ರೆ ಇದು ಸಾಮಾನ್ಯ ಕೇಸ್ ಏನಲ್ಲ, ಇದು ಇಡೀ ದೇಶ ತಲೆ ತಗ್ಸುವಂಥ ಕೇಸ್ ಇದ್ರು ಸಹ ಅವ್ರು ಮಾತಾಡೋ ನಡವಳಿಕೆಗಳಿದಾವಲ್ಲ, BJP ಸೇರ್ಕೊಂಡ ಮೇಲೆ BJP ಅವ್ರದ್ದು ಮಾತಿಲ್ಲ, ಯಾರನ್ನೂ ಇಲ್ಲ, ಇವ್ರದ್ದು ಭಾಳ ಅತಿಯಾಗಿ ಇದಾಗ್ತದೆ. ಇದು ಖಂಡನೆ ಮಾಡ್ತಾರೆ. ಯಾವ ಉದ್ದೇಶದಿಂದ ನೀವು ಮಾತಾಡ್ತೀರಿ? ಪ್ರಜ್ವಲ್ ರೇವಣ್ಣ ಹೋಗ್ಬೇಕಾದ್ರೆ ಅವತ್ತೇನು ಕೇಸ್ ಆಗಿರಲಿಲ್ಲ. ಕೇಸ್ ಆಗೋರೊಳಗೆ ಕೇಸ್ ಅದಾರೊಳಗೆ ಅವನು ಓಡೋಗಿದ್ದಾನೆ ಅಲ್ಲಿಗೆ ಅಲ್ವಾ? ಇವತ್ತು ಹೈಕಮಾಂಡು ಇವತ್ತು ಕೇಂದ್ರ ಸರ್ಕಾರ ಮಾಡ್ಬೇಕು ಅದನ್ನೆಲ್ಲ. ಕೇಂದ್ರ ಸರ್ಕಾರ ಮನಸ್ಸು ಮಾಡಿದ್ರೆ ಅವನು 24 ಗಂಟೆ ಕರ್ಕೊಂಡ್ಬರುವಂಥ ವ್ಯವಸ್ಥೆ ಇದೆ. ನೀವು ಮನಸ್ಸು ಮಾಡ್ತಾ ಇಲ್ಲ. ನೀವು ಯಾಕಂದ್ರೆ ಹೊಂದಾಣಿಕೆ ಮಾಡ್ಕೊಂಡ್ರೆ ಮಾನ ಮರ್ಯಾದೆ ಹೋಗುತ್ತೆ. ಮಾನ ಮರ್ಯಾದೆ ಹೋಗಿದೆ, ಹೋಗೋದೇನಲ್ಲ. ಹೌದು, ಇಷ್ಟೆಲ್ಲ ತಪ್ಪು ಮಾಡಿ ಸಹ ತಾನು ನನ್ನ ಮಗ ಅನ್ನೋ ಒಂದು ಕಡೆ ಹೇಳೋದು, ಒಂದು ಕಡೆ ನನ್ನ ಮಗ ಅಲ್ಲ, ಅವ್ರಿಗೂ ನಮ್ಗೆ ಸಂಬಂಧ ಇಲ್ಲ ಅನ್ನೋದು. CD ಹಿಂದೆ ಇವರೇ ವಿಧಾನಸೌಧ ನಡೀತಿರ್ಬೇಕಾದ್ರೆ ತೆಗೆದು ತೋರಿಸ್ತಾರೆ. ಯಾರು? ನನ್ನ ಹತ್ರ CD ಇದೆ ಅಂತ ಹಿಂಗೆ ಎತ್ತೆ ತೋರಿಸ್ತಾರೆ, ನೋಡಿದಿರಲ್ಲ ಪೆಂಡ್ರೆ, ನನ್ನ ಹತ್ರ ಇದೆ ಹಿಂಗೆ. ಇವರೇ ಮಕ್ಕಳಾಟ ಆಡಿದವರು ಇವರೇ. ಒಬ್ಬ ಮುಖ್ಯಮಂತ್ರಿ ಆಗಿ ನೀವು ಮಕ್ಕಳಾಟ ಆಡಿದಿರಲ್ಲ, ಅವತ್ತು ನೀವು ಯಾಕೆ ತೋರಿಸಿದ್ರಿ? CD ಇದೆ ನನ್ನ ಹತ್ರ, ಇದು ಪೆಂಡ್ರೆ ಇದೆ ಅಂತ ಯಾಕೆ ತೋರಿಸಿದ್ರಿ ನೀವು? ಇದು ಹುಡುಗಾಟಿಗೆನ ಇದು? ನೀವು ಎತ್ತಿ ತೋರಿಸಿದ ಪೆಂಡ್ರೇನೆ ಇಡೀ ರಾಜ್ಯ ಹಂಚಿದ್ದಾರೆ ಬಹಳ ಜನ. ನೀವೇ ಕೊಟ್ಟಿರ್ಬೋದು ನಿಮ್ಮ ಮಗಂದು ಅವನ ಭವಿಷ್ಯ ಹಾಳಾಗಕ್ಕೆ. ಯಾಕೆ ನಿಮಗೆ ರೇವಣ್ಣಿಗೆ ಆಗಲ್ಲ ಅಂತೇಳಿ. ಅಂದರೆ ಮುಖ್ಯಮಂತ್ರಿ ಆದಂಥವರು H.D. ಕುಮಾರಸ್ವಾಮಿ ಗೌರವ ಇತ್ತು. ಇವತ್ತು ಆ ಗೌರವನ್ನೆಲ್ಲ ಹಾಳು ಮಾಡ್ಕೊತಾ ಇದ್ದಾರೆ. ಯಾವ ಉದ್ದೇಶಕ್ಕೆ ಅಂತ ಹೇಳಿದ್ರೆ, ನಾನು BJP ಜೊತೆ ಸೇರ್ಕೊಂಡಿದ್ದೀನಿ, ನಾನು ಅವ್ರಿಗೆ ಕೆಟ್ಟ ಹೆಸರು ಬರಬಾರ್ದು, ನಮಗೆ ಅವ್ರಿಗೆ ತೊಂದರೆ ಆಗಬಾರ್ದು ಎಲೆಕ್ಷನ್ ಅನ್ನೋ ರೀತಿಯಲ್ಲಿ ಅವರು ಈ ಥರ ಅವರು ವರ್ತನೆ ಮಾಡ್ತಾರೆ, ಖಂಡನೆ ಮಾಡ್ತಾರೆ. SIT ಮೇಲೆ ಒತ್ತಡ ಹಾಕ್ತಾರೆ. ಏನು SIT ಮೇಲೆ ಒತ್ತಡ ಹಾಕ್ತಾರೆ? ನೀವು CBI ಕೊಟ್ಬಿಟ್ಟಿದ್ದೀರಾ? ಇವ್ರು ನೋಡಿ, ಹಂಗಾದ್ರೆ ಒಂದು ಕೆಲಸ ಮಾಡಿ, ಹಾಲಪ್ಪನ ಕೇಸ್ ಇದಾಯ್ತಲ್ಲ, ಅವ್ರು CBI ಕೊಟ್ರಾ? ಬೇರೆಯವ್ರದ್ದೆಲ್ಲ ಕೇಸ್ ಆಯ್ತು, CBI ಕೊಟ್ರಾ? ಈಗ ಯಡಿಯೂರಪ್ಪನ ಮೇಲೆ ಒಂದು ಬಂದಿದೆ, ಬಂದಿರೋದನ್ನು CBI ಕೊಡ್ತೀರಾ? ಯಡಿಯೂರಪ್ಪನ ಮೇಲೆ ಯಾವ ಒಂದು ಹೆಂಗಸು ಕೊಟ್ಟಿದ್ದಾರೆ, ಅದನ್ನು ನೀವು CBI ಕೊಡ್ತೀರಾ? ಇದೆಲ್ಲ ಏನು ನೀವು ಮಾತಾಡ್ತೀರಿ ನೀವು? ಇದು ದೊಡ್ಡ ಕೇಸು. ಇಡೀ ರಾಜ್ಯ ತಲೆ ತಗ್ಸುವಂತ ಒಬ್ಬ MP ಮಾಡಿದ್ದಾನೆ. ಇದನ್ನ ಯಾವತ್ತೂ ಅಗ್ರ ಮಾಡುವಂಥ ಪ್ರಶ್ನೆ ಇಲ್ಲ. SIT ಅವರು ತಮ್ಮ ಕಾರ್ಯವನ್ನು ನಮ್ಮ ಪೊಲೀಸರು ಮಾಡ್ತಾರೆ. ನೀವೇನಾದ್ರು CBI ಕೊಟ್ಟಿದ್ರೆ ನಾವು ಕೊಡ್ಬೋದು, ಕೊಡೋಂಥದ್ದಲ್ಲ. ಇಂಥ ಹೇಸಿಗೆ ಕೇಸ್ನೆಲ್ಲ CBI ಕೊಡೋಕ್ಕಾಗತ್ತಾ? ಅಸಹ್ಯ ಕೇಸೆಲ್ಲ CBI ಕೊಡೋಕ್ಕಾಗತ್ತಾ? ಅದು ಬಿಟ್ಟು ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋಕ್ಕೆ ಕುಮಾರಸ್ವಾಮಿ ಅವರು ಇಷ್ಟು ಕೆಟ್ಟದಾಗಿ ಮಾತಾಡೋದನ್ನು ನಾನು ಸಹ ಖಂಡನೆ ಮಾಡ್ತೀನಿ. ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳು ಸಮರ್ಥ ಕೆಲಸ ಮಾಡ್ತಾರೆ, ಎರಡು ಮಾತಿಲ್ಲ. ಸಾಗರದಲ್ಲಿ ಇವಾಗ ಮಳೆಗಾಲ ಶುರುವಾಗಿದೆ. ಈಗ ನಮಗೂ ಸಹ ನೀತಿ ಸಮಿತಿ ಇದನ್ನ ಮೀಟಿಂಗ್ ಮಾಡೋಂಗಿಲ್ಲ. ಆದರೂ ಸಹ ಇವತ್ತು ಅಧಿಕಾರಿಗಳಿಗೆಲ್ಲ ಎಲ್ಲ ತಿಳಿಸುವಂಥ ಪ್ರಶ್ನೆ ಆಗಬೇಕಾಗುತ್ತೆ. ಯಾಕಂದರೆ ಭಾಳಷ್ಟು ಕಡೆ ಹಾನಿಯಾಗಿದೆ, ಹೊಲ ಬಿದ್ದಿದೆ, ಮನೆಗಳು ಬಿದ್ದೋಗಿದೆ, ಕೆಲವು ಕಡೆ ಎಲ್ಲ ತುಂಬ ಹಾನಿಯಾಗಿದೆ. ಅವಕ್ಕೆಲ್ಲವೂ ಸಹ ಈಗಾಗಲೇ ರಿಪೋರ್ಟ್ ಹಾಕಿ ರಾಜ್ಯ ಸರ್ಕಾರಕ್ಕೆ ನಾವು ಕಳಿಸ್ಬಿಟ್ಟಿದ್ದಾರೆ. ಅದು ಖಂಡಿತ ಮುಂದಿನ ದಿವಸದಲ್ಲಿ ಯಾರಿಗೂ ತೊಂದರೆ ಆಗೋ ರೀತಿಯಲ್ಲಿ ನೋಡ್ಕೊಡ್ಬೇಕು ಅನ್ನೋದು ನಾವು ಸಹ ಅಧಿಕಾರಿಗಳಿಗೆ ಕಿವಿ ಮಾತನ್ನು ಹೇಳ್ತೀವಿ. ಎಲ್ಲ ಅಧಿಕಾರಿಗಳು ಸಹ ತಮ್ಮ ವ್ಯಾಪ್ತಿಯಲ್ಲಿ ಏನೇನು ನಡೀತದೆ ಅದೆಲ್ಲವನ್ನು ಮಾಹಿತಿ ಕೊಡೋ ಮೂಲಕ ಜನರಿಗೆ ಯಾವುದು ತೊಂದರೆ ಆಗೋ ನೋಡ್ಕೊಳ್ಳೋ ಕೆಲಸ ನಾವು ಮಾಡಬೇಕು. ಯಾಕಂದ್ರೆ ನಮ್ಮ ಸರ್ಕಾರ ಬಂದಿದೆ, ಇದೆಲ್ಲವನ್ನು ನಾವು ಮಾಡಬೇಕಾಗಿದೆ. ಖಂಡಿತವಾಗಿಯೂ ನಮಗೆ ಈ ಚುನಾವಣೆ ಬಂದ ಮೇಲೆ, ನೀತಿ ಸಮಿತಿ ಬಂದ ಮೇಲೆ ನಮ್ಮ ಎಲ್ಲ ಕೆಲಸಗಳು ಬಾಕಿ ಉಳ್ಬೋದು. ಇದು ದೇಶದ ಯಾವ ಚುನಾವಣೆ ಅಂತ ನನಗೆ ಅರ್ಥ ಆಗ್ತದೆ. ಇಷ್ಟೊಂದು ಭಾಳ ದೂರ ಆಗಿಬಿಟ್ರೆ ಅಭಿವೃದ್ಧಿ ಭಾಳ ಕಷ್ಟ ಆಗುತ್ತೆ, ಭಾಳ ಕಷ್ಟ ಆಗುತ್ತೆ. ಯಾಕಂದ್ರೆ ನೋಡಿ, ಒಂದೂವರೆ ಬಂತು. ನಾವು ಯಾವುದೇ ಒಂದು ಆಫೀಸಿಗೆ ಹೋಗಂಗಿಲ್ಲ, ಆಫೀಸ್ ಹತ್ರ ಮಾತಾಡೋಂಗಿಲ್ಲ,
ಇವತ್ತು ಏನೋ ಅಭಿವೃದ್ಧಿ ಮಾಡೋದು ನಮ್ಗೆ ಆಗ್ತಾ ಇಲ್ಲ ಅನ್ನೋ ಸ್ಥಿತಿ ಆಗಿದೆ. ಕಾರಣ 2 ತಿಂಗಳಾಗ್ತಾ ಬಂದರೆ ಭಾಳ ಕಷ್ಟ ಆಗಿದೆ. ಅದರಿಂದ 7ನೇ ತಾರೀಕುವರೆಗೂ ನಾವು ಏನೂ ಮಾಡುವ ಪರಿಸ್ಥಿತಿಯಲ್ಲಿ ನಾವು ಇದ್ದಂಗೆ ಆಗಿದ್ವಿ. ಹಾಗಾಗಿ ಅಧಿಕಾರಿಗಳೇ ಅದನ್ನು ಮಾಡುವುದರಿಂದ ಸಮಸ್ಯೆ ಬರುತ್ತೆ. ಯಾಕಂದರೆ ಅದು ಆಗಬೇಕು. ನಮಗೆ ಅಧಿಕಾರ ಇದ್ದಾಗ ನಾವು ಅಧಿಕಾರ ಚಲಾವಣೆ ಮಾಡೋದು ಬೇರೆ, ಅಧಿಕಾರಿಗಳೇ ಮಾಡೋದು ಬೇರೆ ಆಗುತ್ತೆ. ಹಾಗಾಗಿ ಅದು ಸಹ ಸಮಸ್ಯೆ ಆಗಿದ್ದರಿಂದ ಇದು ಮುಂದಿನ ದಿನದಲ್ಲಿ ಇಂಥ ಲೋಕಸಭೆ ಚುನಾವಣೆಗಳು 4 ಹಂತದಲ್ಲಿ ಆಗೋದು ಒಳ್ಳೇದು ಅನ್ಸುತ್ತೆ. ನನಗೆ 4 ಹಂತದಲ್ಲಿ ಮುಗಿಸ್ಬಿಡ್ಬೇಕ್ರಿ. ಇದೇನು ಲೋಕಸಭೆ ಚುನಾವಣೆ ಥರ ಕಾಣಲ್ಲ, ಗ್ರಾಮ ಪಂಚಾಯತ್ ಚುನಾವಣೆ ಇದ್ದಂಗೆ ಕಾಣ್ತದೆ ನಮಗೀಗ. ಇಡೀ ದೇಶದ ಚುನಾವಣೆ ಒಂದು ಗ್ರಾಮ ಪಂಚಾಯತಿ ಚುನಾವಣೆ ಥರ ಕಾಣ್ತದೆ. ಇಡೀ ದೇಶದ ಚುನಾವಣೆ ಹಂಗಿದೆ. ಆ ವಾತಾವರಣನೇ ಇಲ್ಲ. MP ಚುನಾವಣೆಯ ಅವತ್ತಿನ ವಾತಾವರಣ ಇವತ್ತು ಇಲ್ಲೇ ಇಲ್ಲ. ಬಿಡಿ, ಎಲ್ಲೂ ಕಾಣಿಸಲ್ಲ. ಹತಾಶರಾಗಿ ಇವತ್ತು BJPಯವರು JDSನವರು ಆ ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ ಅಷ್ಟೇ. ಈ ಸರ್ಕಾರ 5 ವರ್ಷ ಭದ್ರವಾಗಿ ಯಾವುದೇ ತೊಂದರೆ ಇದ್ದಂಗೆ ನಡೆಸ್ಕೊಂಡು ಹೋಗುತ್ತೆ. ಎಲ್ಲರೇ 136 ಸೀಟ್ ಇಟ್ಕೊಂಡು ಇವ್ರೇನೋ 70-80 ಸೀಟ್ ಇಟ್ಕೊಂಡು ನಾವು ಇಳಿಸ್ತೀವಿ, ನಾವು ತೆಗಿತೀವಿ ಅನ್ನೋ ಕನಸನ್ರಿ. ಆವಾಗ ಬಿಡಿ, ಆವಾಗ 100 ಸೀಟ್ ಬಂದಿದ್ದು, 14 ಜನ ಹೋಗ್ಬಿಟ್ರು, ಅದು ಬೇರೆ. ಆದರೆ ಇವತ್ತು ಆ ವಾತಾವರಣ ಇಲ್ಲ ಸರ್. ಮಾತದಲ್ಲ, ಇಲ್ಲಿ ಘಟಾನುಘಟಿಗಳು ಇರೋ ಕಾಂಗ್ರೆಸ್ ಪಕ್ಷ ಇದೆ ಇಲ್ಲಿ, ಅಲ್ಲಿ ಯಾವುದಿದ್ರೆ ನನಗೆ ಗೊತ್ತಿಲ್ಲ. ಈ ಸರಿ ಆ ಥರ ವಾತಾವರಣ ಇಲ್ಲ. ಯಾಕಂದ್ರೆ ವಿಜಯೇಂದ್ರದಕ್ಕಿಂತ ಸ್ಟ್ರಾಂಗ್ ಲೀಡರ್ ಕಾಂಗ್ರೆಸ್ ಅಲ್ಲಿ ಇದ್ದಾರೆ. DK ಅಂತವ್ರು ಇದ್ದಾರೆ, ಸಿದ್ದರಾಮಯ್ಯ ಅಂತ ಇದ್ದಾರೆ, ಬಾಡ್ಪಾಡ ದೊಡ್ಡ ವ್ಯಕ್ತಿಗಳು ಇದ್ದಾರೆ. ಗೊತ್ತಾಯ್ತಾ? ಅಂಥವೆಲ್ಲ ನನ್ನ ಭಾಳ ಆಗಿತ್ತು. ಅದನ್ನ ನನಗೆ ಮನವಿ ಕೊಟ್ಟಿದ್ರು. ಅಷ್ಟು ಮೇಲೆ SP ಅವ್ರ ಹತ್ರ DSP ಮತ್ತೆ ಎಲ್ಲರೂ ಮಾತಾಡಿ ಇದನ್ನ ಹಿಡಿಬೇಕು ಅಂತ ಹೇಳಿ ಇದು ಮಾಡಿದಾಗ ಪ್ಲಾನ್ ಮಾಡ್ತಿದ್ದಾರೆ. ಸುಮಾರು 100 ಕ್ವಿಂಟಲ್ ಅಕ್ಕಿ ಈಗಾಗಲೇ ಸಿಕ್ಕಿದೆ. ಅದು ಅವರು ಒಂದು 5-6 ಜನ ಕಳ್ಳರು ಶಿಕಾರಿಪುರ ಕಡೆಯಿಂದ ಸಿಕ್ಕಿದ್ದಾರೆ. ಸಂಪೂರ್ಣವಾದಂಥ ಎಲ್ಲ ಕಳ್ಳರನ್ನು ಹಿಡಿಯುವಂಥ ಇದರಲ್ಲಿ ನಮ್ಮ ಪೊಲೀಸ್ ಇಲಾಖೆ ಯಶಸ್ವಿಯಾಗಿದೆ. ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇವೆ. ಗೋಷ್ಠಿಯಲ್ಲಿ ಕಾಂಗ್ರೆಸ್ ಪ್ರಮುಖರಾದ ಕಲಸೆ ಚಂದ್ರಪ್ಪ, BR ಜಯಂತ್, ಸುರೇಶ್ ಬಾಬು, ಮಹಾಬಲ ಕೌತಿ, ಚೇತನ್ ರಾಜ್ ಕಣ್ಣೂರು, ಸೋಮಶೇಖರ್ ಲ್ಯಾವಿಗೆರೆ, ಅಶೋಕ್ ಬೇಳೂರು, HM ರವಿಕುಮಾರ್, ಗಣಪತಿ ಮಂಡಗಳಲ್ಲಿ, ಪ್ರಭಾವತಿ ಚಂದ್ರಕಾಂತ್, K ಹೊಳೆಯಪ್ಪ ಇನ್ನಿತರರು ಹಾಜರಿದ್ದರು. ಎಲ್ಲರೂ ಕನಸು ಕಾಣುತ್ತಾರೆ, ಆದರೆ ಕಂಡ ಕನಸು ನನಸು ಮಾಡಿಕೊಳ್ಳುವವರ ಸಂಖ್ಯೆ ಬೆರಳೆಣಿಕೆಯಷ್ಟು ಮಾತ್ರ. ಸತತ ಪರಿಶ್ರಮ ಹಾಗೂ ಸಾಧನೆಯಿಂದ ಮಾತ್ರ ನಾವು ಅಂದುಕೊಂಡಿದ್ದನ್ನು ಸಾಧಿಸಬಹುದು ಎಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ದಕ್ಷಿಣ ಮಧ್ಯಕ್ಷೇತ್ರ ಬೌದ್ಧಿಕ ಪ್ರಮುಖ ಶ್ರೀಧರ್ ಸ್ವಾಮಿ ತಿಳಿಸಿದರು. ಸಾಗರದ ಬಾಪಟ್ ಕಲ್ಯಾಣ ಮಂಟಪದಲ್ಲಿ ಭಾನುವಾರ ಸೀತಾಬಾಯಿ ರಾಮರಾವ್ ಬಾಪಟ್ ಚಾರಿಟೇಬಲ್ ಟ್ರಸ್ಟ್, ಸೇವಾಸಾಗರ ಟ್ರಸ್ಟ್ ಹಾಗೂ ಸೇವಾಸಾಗರ ವಿದ್ಯಾಸಂಸ್ಥೆ ವತಿಯಿಂದ ತಾಲೂಕಿನ ಪ್ರತಿ ಪ್ರೌಢಶಾಲೆಯಲ್ಲಿ SSLCಯಲ್ಲಿ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಳ್ಳಲಾಗಿದ್ದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಅವರು ದಿಕ್ಸೂಚಿ ಭಾಷಣ ಮಾಡುತ್ತಿದ್ದರು. ಅದು ಜಗತ್ತನ್ನು ಮೆಚ್ಚಿಸುವಂತೆ, ಜಗತ್ತನ್ನು ಬೆಕ್ಕಸ ಬರೆಬಾಗಿಸುವಂತೆ, ಜಗತ್ತನ್ನು ಆಶ್ಚರ್ಯಚಕಿತನಾಗಿ ಮಾಡುವಂತೆ ಆಗುತ್ತದೆ. ಅಂತಹ ಒಂದು ಅತ್ಯಂತ ಮಹತ್ವದ ಸನ್ನಿವೇಶದಲ್ಲಿ ನಾವಿದೆ. ನಾವು ಮುಂದೆ ಒಂದು ದೊಡ್ಡ ಭವಿಷ್ಯದ ನಿರ್ಮಾಣ ಮಾಡಕ್ಕೆ ಹೊರಟಿರ್ತಕ್ಕಂಥ ಯುವ ಜನ. ಹಾಗಾಗಿ ಪ್ರತಿಭಾ ಪುರಸ್ಕೃತರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಸವಾಲು, ಚಾಲೆಂಜ್ ನಮಗೆ. ಬಲಿಷ್ಠ ಭಾರತದ ನಿರ್ಮಾಣದಲ್ಲಿ ನಾವೆಲ್ಲರೂ ಕೂಡ ಪಾತ್ರ ವಹಿಸಬೇಕು. ನಮ್ಮ ದೇಶ ಇಷ್ಟು ಪ್ರಾಚೀನವಾದಂಥ ದೇಶ ಅಂತ ಹೇಳಿದೆ ನಾನು. ಸಮಸ್ಯೆಗಳನ್ನ ಎದುರಿಸಿ ಮೇಲೆ ಬಂದಂಥ ದೇಶ ಅಂತ ಹೇಳಿದೆ. ಆದರೆ ಇನ್ನೂ ನಮ್ಮ ಹುಡುಗರಿಗೆ ಬದಲಾವಣೆಗಳಾಗಬೇಕಾಗಿದೆ. ದೇಶವನ್ನು ಚೆನ್ನಾಗಿ ಮಾಡಬೇಕಾದ್ರೆ ಎಲ್ಲರಲ್ಲೂ ಕೂಡ ದೇಶದ ಬಗ್ಗೆ ಭಕ್ತಿ ಇದೆ, ದೇಶದ ಬಗ್ಗೆ ಗೌರವ ಇದೆ. ಅಷ್ಟೇ ಅಲ್ಲ, ದೇಶದ ಎಲ್ಲ ಜನ ಎಲ್ಲವರನ್ನು ಭಾವನೆ ಮಾಡ್ತಾರೆ. ಆದಾಗ ಮಾತ್ರ ನಮ್ಮ ದೇಶ ಮುಂದುವರಿಯುತ್ತೆ. ಜಪಾನ್ ಇಷ್ಟೊಂದು ಮುಂದುವರಿದ ತಂತ್ರಜ್ಞಾನದಲ್ಲಿ ಅಂತ ಹೇಳ್ತಾರಲ್ಲ, ಯಾಕೆ ಅಂತಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಜಪಾನನ್ನು ಪ್ರೀತಿಸ್ತಾರೆ, ಜಪಾನನ್ನು ಗೌರವಿಸ್ತಾರೆ, ಜಪಾನನ್ನು ಆರಾಧನೆ ಮಾಡ್ತಾರೆ. ಜಪಾನ್ ಅಂದ್ರೆ ಏನು? ಒಂದು ಯಾವುದೊಂದು ಭೂಪಟದಲ್ಲಿರ್ತಕ್ಕಂಥ ಒಂದು ಭೂಪ್ರದೇಶನ ಅಲ್ಲ. ಭಾರತ ಅಂತಂದ್ರೆ ಬರೀ ಭೂಪ್ರದೇಶನ ಅಲ್ಲ. ಭಾರತದಲ್ಲಿರ್ತಕ್ಕಂಥ ಜನ, ಭಾರತದಲ್ಲಿರ್ತಕ್ಕಂಥ ಪರಂಪರೆ, ಭಾರತದಲ್ಲಿರ್ತಕ್ಕಂಥ ಸಂಸ್ಕೃತಿ, ಭಾರತದಲ್ಲಿರ್ತಕ್ಕಂಥ ಈ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಒಂದು ಜನಸಮೂಹ ನಡೆಸ್ತಾ ಇರ್ತಕ್ಕಂಥ ಒಂದು ವಿಶಾಲವಾಗಿರ್ತಕ್ಕಂಥ ಸಮಾಜದಲ್ಲಿ ನಾವು ಅದನ್ನು ಗೌರವಿಸಬೇಕು. ಕನಿಷ್ಠ ಅಲ್ಲಿಯ ಸಂವಿಧಾನವನ್ನು ಗೌರವಿಸ್ತಾ ಆರಂಭ ಮಾಡಬೇಕು. ಅಲ್ಲಿಂದ ಆರಂಭ ಮಾಡಿ
ದೇಶದ ಜನರನ್ನ ಪ್ರೀತಿಸ್ತಾ, ದೇಶದ ಜನರ ಜೊತೆ ನೋಡ್ಕೊಳ್ತಾ, ದೇಶದ ಜನರನ್ನ ಗೌರವಿಸ್ತಾ, ಜೊತೆಗೆ ದೇಶಕ್ಕಾಗಿ ಕೆಲಸ ಮಾಡ್ತಕ್ಕಂಥ ಪ್ರಸಂಗ ಬಂದಾಗ ಆಗ ನಮ್ಮ ಜೀವನ ಸಾಧ್ಯ. ನಮ್ಮ ದೇಶದ ವಿಶೇಷತೆಯೂ ಕೂಡ ಅದೇ. ನಮ್ಮ ದೇಶದ ನೂರಾರು ಜನ, ಸಾವಿರಾರು ಜನ ಅವರ ಹೆಸರನ್ನ ಹೇಳ್ತೀವಿ. ಶ್ರೀರಾಮನ ಹೆಸರು ಹೇಳ್ತೀವಿ. ಶ್ರೀರಾಮನ ಹೆಸರು ಯಾಕೆ ಹೇಳ್ತೀವಿ? ಅನೇಕ ರಾಷ್ಟ್ರ ಆಗ್ಬೋದು. ಶ್ರೀರಾಮನ ಹೆಸರು ಯಾಕೆ ಹೇಳ್ತೀವಿ? ಹರಿಶ್ಚಂದ್ರನ ಹೆಸರು ಹೇಳ್ತೀವಿ. ಯಾಕೆ ಹರಿಶ್ಚಂದ್ರ ಹೆಸರು ಹೇಳ್ತೀವಿ? ಅಂದ್ರೆ ಹರಿಶ್ಚಂದ್ರ ಆಗಲಿ, ಶ್ರೀರಾಮ ಆಗಲಿ, ಸ್ವಾಮಿ ವಿವೇಕಾನಂದರಾಗಲಿ, ಅವರೆಲ್ಲ ಒಂದು ವಿಶೇಷವಾಗಿರ್ತಕ್ಕಂಥ ಬದುಕನ್ನು ಬದುಕಿದೆ. ಎಲ್ಲರಂತ ಇರಲಿಲ್ಲ. ಅವರು ವಿಶೇಷವಾಗಿರ್ತಕ್ಕಂಥ ಸಾಧನೆ ಮತ್ತು ಯಾರ ಹೆಸರಿಲ್ವೋ ಸಾಧನೆ ಮಾಡಿ ಅನೇಕ ಜನ ಇದ್ದಾರೆ. ಆವಾಗ ಹೆಸರು ಗೊತ್ತಿಲ್ಲೂ ಇರ್ಬೋದು. ಹೀಗಾಗಿ ಬದುಕುವ ನಿಜ. ನಾವು ಯಾವುದೋ ಒಂದು ಕೆಲಸಕ್ಕೆ ಸೇರ್ಕೋಬೇಕಾಗತ್ತೆ, ಒಂದು ಪ್ರೊಫೆಷನ್ ನಾವು ಮಾಡಬೇಕಾಗತ್ತೆ. ನಿಮ್ಮಲ್ಲಿ ಅನೇಕರಿಗೆ ಡಾಕ್ಟರ್ ಆಗ್ತಕ್ಕಂಥ ಕನಸಿರ್ಬೋದು, ಇಂಜಿನಿಯರ್ ಆಗ್ತಕ್ಕಂಥ ಕನಸಿರ್ಬೋದು, ಜೋಶಿ ಹೇಳಿದಂತೆ CA ಆಗ್ತಕ್ಕಂಥ ಕನಸಿರ್ಬೋದು, ಅನೇಕ ಕನಸುಗಳಿರ್ಬೋದು. ನಾವೆಲ್ಲ ಮನಸ್ಸು ಮಾಡ್ಕೊಳ್ಬೇಕು. ಆದರೆ ಮನಸ್ಸು ಮಾಡ್ಕೊಳ್ತಾ ನಮ್ಮ ಪ್ರತಿಭೆ, ನಮ್ಮ ಪರಿಶ್ರಮ, ನಮ್ಮ ಸಾಮರ್ಥ್ಯ ಇದೆಲ್ಲವೂ ಕೂಡ ಈ ದೇಶಕ್ಕಾಗಿ ನಾವು ಮೀಸಲಾಗಿರ್ಬೇಕಾಗುತ್ತೆ. ದೇಶದ ಉಳಿದ ಜನ ನಮ್ಮ ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಫಸ್ಟ್ ಅಲ್ಲಿ ಶುರುವಾದ ಮನೆಯಿಂದ, ನಮ್ಮ ತಂದೆ ತಾಯಿಗಳಿಂದ, ನಮ್ಮ ತಂದೆ ತಾಯಿ ನಮ್ಮನ್ನೆಷ್ಟು ಕಷ್ಟಪಟ್ಟು ಬೆಳೆಸಿದ್ದಾರೆ. ನಾವೇನಾದ್ರೂ ನಮ್ಮ ಕಾಣಿಕೆಯಿಂದ, ನಮ್ಮ ಸಾಮರ್ಥ್ಯದ ಕಾರಣದಿಂದಾಗಿ ಅವರ ಬದುಕು ನೆಮ್ಮದಿಯಿಂದ ಇರುತ್ತಾ? ನಮ್ಮ ಊರಿನ ಜನರ ಬದುಕು ನೆಮ್ಮದಿಯಿಂದ ಆಗುತ್ತಾ? ಹಾಗೆ ನಮ್ಮ ಜಿಲ್ಲೆ ಹೀಗೆ ಇದು ನಮ್ಮ ದೇಶದ ಬದುಕು ಜನರ ಬದುಕಿಗೆ ನೆಮ್ಮದಿಗೆ ನಾವು ಕಾರಣ ಆಗ್ಬೋದಾ? ಹೀಗೆ ನಾವು ಮಾಡಬೇಕಾಗಿರ್ತಕ್ಕಂಥ, ನಾವು ಸ್ವೀಕಾರ ಮಾಡಬಹುದಾಗಿರ್ತಕ್ಕಂಥ ಒಂದು ಉದ್ಯಮ ಏನಿದೆ, ಪ್ರೊಫೆಷನ್ ಏನಿದೆ, ಆದ ಕಾರಣದಿಂದಾಗಿ ನಾನೊಬ್ಬ ಅತ್ಯಂತ ಜನರಿಗೆ, ಸಮಾಜಕ್ಕೆ ಕೊಡಬಹುದಾಗಿರ್ತಕ್ಕಂಥ ವ್ಯಕ್ತಿ ಆಗ್ತೀನಿ ಅಂದರೆ ಅವರಿಗೆ ಸಹಾಯ ಮಾಡಬೇಕು. ಸಹಾಯ ಮಾಡೋಕ್ಕೋಸ್ಕರ ನಾವು ಕೊಡ್ತಾ ಇದ್ದೀವಿ. ಹೀಗೆ ಬೇರೆಯವರ ಸುಖವನ್ನು ಬಯಸುವ, ಬೇರೆಯವರ ಕಲ್ಯಾಣವನ್ನು ಬಯಸುವ, ಪರರಿಗೆ ಉಪಕಾರ ಮಾಡತಕ್ಕಂಥ ಈ ಭಾರತದ ಸ್ವಭಾವ ಏನಿತ್ತು ಅದು ಔಷಧಿಯ ಹಂಚಿಕೆಯಲ್ಲಿ ಕೂಡ ಕಾಣಿಸ್ತದೆ. ಎಲ್ಲ ದೇಶದ ಜನ ಅದನ್ನು ಮೆಚ್ಚಿಕೊಳ್ಳಿ. ಕೇವಲ ಅಷ್ಟು ಮಾತ್ರ ಅಲ್ಲ, ನಾನು ಆಗಲೇ ಹೇಳಿದಂತೆ ನಮ್ಮ ಸಾಮರ್ಥ್ಯವನ್ನು ಬೆಳೆಸ್ಕೊಂಡಿಲ್ಲ. ಬಹಳ ಹಿಂದೆ ರಕ್ಷಣಾ ಸಾಮಗ್ರಿಗಳು, ಅದು ಬೇರೆ ಬೇರೆ ಶಸ್ತ್ರಾಸ್ತ್ರಗಳಿರ್ಬೋದು, ಅದೆಲ್ಲವೂ ಕೂಡ ಹೊರಗಿನಿಂದ ಆಮದು ಮಾಡ್ಕೊಳ್ತಾರೆ. ಸೈನಿಕರು ಉಪಯೋಗ ಮಾಡತಕ್ಕಂಥ ಬೂಟಿನಿಂದ ಆರಂಭ ಮಾಡಿ ಶಸ್ತ್ರಗಳ ತರಕಾರಿ ಕೂಡ ನಾವು ಹೊರಗಡೆಯಿಂದ ತರಿಸ್ಕೋಬೇಕಾಗಿದೆ. ಒಂದು ಕಾಲದಲ್ಲಿ ಭಾರತದ ಒಂದು ಲೋಹಶಾಸ್ತ್ರ ಎಷ್ಟು ಉನ್ನತ ಸ್ಥಾನದಲ್ಲಿ ಇತ್ತು ಅಂತಂದ್ರೆ, ಅವನು ಸೈನಿಕ ಯುದ್ಧ ಮಾಡಕ್ಕೆ ಹೇಳ್ತಾ ಇದ್ದಂತೆ, ಹುಷಾರ್, ನನ್ನ ಹತ್ರ ಭಾರತದ ಉಕ್ಕಿನಿಂದ ತಯಾರಾಗಿರ್ತಕ್ಕಂಥ ಖಡ್ಗ ಇದೆ, ಹುಷಾರ್ ಅಂತ ಹೇಳ್ತಾ ಇದ್ದಾನೆ. ಬೇರೆ ಹೆದರ್ಸಲಿ ಅಂದ್ರೆ ಅಸ್ತಿತ್ವದಲ್ಲಿ ನಾವಿದ್ದೀವಿ. ಆದರೆ ರಕ್ಷಣಾ ಸಾಮಗ್ರಿಯ ಬೂಟು ಸಹಿತ ಆಮದು ಮಾಡ್ಕೊಳ್ತಕ್ಕಂಥ ಸನ್ನಿವೇಶ ಪ್ರಾರಂಭವಾಗಿತ್ತು. ಆದರೆ ಇವತ್ತು ಆ ಸ್ಥಿತಿ ಇಲ್ಲ. ನಾವು ಅತ್ಯಂತ ಆಧುನಿಕವಾಗಿರ್ತಕ್ಕಂಥ ಕ್ಷಿಪಣಿ ತಂತ್ರಜ್ಞಾನ, ಮಿಸೈಲ್ ಟೆಕ್ನಾಲಜಿ ಅದು ನಮ್ಮ ಹತ್ರ. ಇವತ್ತು ನಮ್ಮ ಹತ್ರ ಇರ್ತಕ್ಕಂಥ ಬ್ರಹ್ಮಾಸ್ತ್ರ ಅಂತ ತಂದ್ಕೊಳ್ಬೋದು ನಾವು. ಅದಕ್ಕೆ ಹೊರಗಿನ ದೇಶದ ಯಾವುದೇ ದೇಶದ ಬಳಿ ಅದಕ್ಕೆ ಪ್ರತಿರೋಧಕವಾಗಿರ್ತಕ್ಕಂಥ ಆಂಟಿ ಮಿಸೈಲ್ ಇಲ್ಲ ಇಲ್ಲ. ಪ್ರಯತ್ನ ಮಾಡ್ತಾ ಇರ್ಬೋದು, ನಾವು ಕೂಡ ಬದಲಾವಣೆ ಮಾಡ್ತಾ ಇದ್ದೀವಿ. ಅದು ನಾವ್ ಇರ್ಬೋದು, ತ್ರಿಶೂಲ್ ಇರ್ಬೋದು, ಹೀಗೆ ಅತ್ಯಾಧುನಿಕವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಶಸ್ತ್ರಾಸ್ತ್ರಗಳನ್ನ ಕಾಣುತ್ತಾ ಇದ್ದೀವಿ. ಇನ್ನು ಅಂತರಿಕ್ಷದ ವಿಜ್ಞಾನದಲ್ಲಂತೂ ಸ್ಪೇಸ್ ಸೈನ್ಸ್ ಇವತ್ತು ನಾವು ಜಗತ್ತಿಗೆ ಮಾದರಿಯಾಗಿದೆ. ಬೆಂಗಳೂರು ಜೋಶಿ ಫೌಂಡೇಶನ್ನ ಅಬಸೆ ದಿನೇಶ್ ಕುಮಾರ್ ಜೋಶಿ ಮಾತನಾಡಿ, ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ಶಿಕ್ಷಣವನ್ನು ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಪ್ರಾಯೋಗಿಕ ಶಿಕ್ಷಣ ನಮ್ಮ ಜೀವನದ ಬುದ್ಧಿಮತ್ತತೆಯನ್ನ ನಾವು ಪ್ರಾಯೋಗಿಕವಾಗಿ ಯಾವುದೇ ಕೆಲಸವನ್ನು ಮಾಡಿದರೂ ಸಹ ನಾವು ಅದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದು ನಮ್ಮ ಜೀವನದಲ್ಲಿ ಅಚ್ಚಳಿಯದೆ ಉಳಿತಕ್ಕಂಥ ಕೆಲಸವನ್ನು ಮಾಡಬೇಕು. ನಾವು ಹೇಗೆ ಚಲನಚಿತ್ರವನ್ನು ಪ್ರಾಯೋಗಿಕವಾಗಿ ನೋಡುವ ರೀತಿಯಲ್ಲಿ ನೋಡ್ತೇವೋ ಹಾಗೆ ನಮಗೆ ಓದುವಂತಕ್ಕಂಥದ್ದು, ಬರೆಯುವಂತಹ ವಿಚಾರವನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾಗುತ್ತೆ. ನಾನು ನನ್ನ ಮಕ್ಕಳಿಗೆ ಯಾವತ್ತೂ ಯಾವ ಕಾಲೇಜಿಗೆ ಹೋಗ್ತಿದ್ದೀಯಾ, ಎಷ್ಟು ಅಂಕಗಳನ್ನು ಪಡೆದಿದ್ದೀಯಾ ಅಂತಕ್ಕಂಥ ಪ್ರಶ್ನೆ ಒಂದು ದಿನ ನಾನು ನನ್ನ ಮಕ್ಕಳನ್ನು ಕೇಳಿದ್ದೆ. ಯಾಕೆ ಕೇಳಿಲ್ಲ? ನಾನು ನನ್ನ ಮಕ್ಕಳಿಗೆ ಹೇಳ್ತಿದ್ದದ್ದು ಒಂದೇ ಮಾತು, ನನ್ನ ಜವಾಬ್ದಾರಿ ಏನು, ನಾನು ಈಗೊಬ್ಬ
ತಂದೆಯಾಗಿ ಅಥವಾ ಮನೆಯ ಒಬ್ಬ ವ್ಯಕ್ತಿಯಾಗಿ ನಾನು ಬೆಳಿಗ್ಗೆ 9 ಗಂಟೆಯಿಂದ ಆಫೀಸಿಗೆ ಹೋಗ್ಬಿಟ್ಟು ಸಾಯಂಕಾಲ ಸಮಯೋಚಿತವಾಗಿ ಎಷ್ಟು ಕೆಲಸ ಇದೆ ಅಷ್ಟು ಕೆಲಸ ಮುಗಿಸಿ ಸಾಯಂಕಾಲ ಬರಬೇಕಾಗಿರ್ತಕ್ಕಂಥದ್ದು ನನ್ನ ಒಬ್ಬ ಜವಾಬ್ದಾರಿ, ಒಬ್ಬ ತಂದೆಯ ಜವಾಬ್ದಾರಿ ಕೆಲಸ ಮಾಡ್ತೇನೆ. ನಿಮ್ಮ ಕೆಲಸ ಏನು? ವಿದ್ಯಾರ್ಥಿಗಳ ಕೆಲಸ ಏನು? ಶಾಲೆಗೆ ಸರಿಯಾದ ಸಮಯಕ್ಕೆ ಶಾಲೆಗೆ ಹೋಗಬೇಕು, ಗುರುಗಳು ಹೇಳ್ಕೊಟ್ಟಿರ್ತಕ್ಕಂಥ ಪಾಠವನ್ನು ಗಮನವಿಟ್ಟು ಮನಸ್ಸಿಟ್ಟು ಕೇಳಬೇಕು, ಅದನ್ನು ಮನನ ಅಧ್ಯಯನ ಮಾಡಬೇಕು. ನಂತರದಲ್ಲಿ ಮಾರ್ಕ್ಸ್ ಬಗ್ಗೆ ಯೋಚನೆ ಮಾಡಬೇಕಾದ ಅಗತ್ಯತೆ ಇದೆ. ನಾವೆಲ್ಲ ಏನ್ ಮಾಡಿಬಿಟ್ಟಿದ್ದೇವೆ, ಈ ಮಾರ್ಕ್ಸ್ನ ಹಿಂದೆ ಹೋಗ್ಬಿಟ್ಟಿದ್ದೇವೆ. ಎಷ್ಟು ಅಂಕ 99 ಬಂದ್ರೂ ನೆಮ್ಮದಿ ಇಲ್ಲ. ನನಗೆ ಇನ್ನೊಂದು 2 ಅಂಕ ಬರಬೇಕಾಗಿತ್ತು. ಅಂಕಗಳು ಮುಖ್ಯ ಅಲ್ಲ, ಅಂಕಗಳ ಜೊತೆಯಲ್ಲಿ ನಾನು ಸಮಾಜದಲ್ಲಿ ಯಾವ ರೀತಿಯಾದಂತಹ ನಡೆಯನ್ನ, ಜೀವನವನ್ನ, ನನ್ನ ಸಂಸ್ಕಾರವನ್ನು ಬೆಳೆಸ್ಕೊಂಡಿದ್ದೇನೆ ಅಂತ ಮುಖ್ಯ. ಆ ರೀತಿಯಾದಂತಹ ಶಿಕ್ಷಣದ ಜೊತೆಗೆ ನಿಜ ಆರ್ಥಿಕವಾಗಿ ಸಮಗ್ರವಾಗಿದ್ದು ಬೇರೆ ಯಾರು ಇವತ್ತಿನ ಕಾಲದಲ್ಲಿ ಯಾರನ್ನು ನೋಡೋದು. ಮಹಾಲಕ್ಷ್ಮಿಯ ಎದುರುಗಡೆ ಬಂದಿದ್ರು ಯಾರು ಮಾತಾಡೋದಿಲ್ಲ. ಅವಳು ಏನಾದರೂ ಸಿಂಗಾರವಾಗಿ ಅಲಂಕಾರವಾಗಿ ಆಭರಣ ಪೋಷಿತರಾಗಿ ಬಂದಿರಲಿಲ್ಲ ಅಂತಂದ್ರೆ ಮಹಾಲಕ್ಷ್ಮಿಯನ್ನು ಕೂಡ ಯಾರು ಮಾತನಾಡದೇ ಇರತಕ್ಕಂಥ ಕಾರಣಗಳು. ಅದರ ಜೊತೆಯಲ್ಲಿ ನಮ್ಮ ಸಂಸ್ಕಾರವನ್ನು, ನಮ್ಮ ಹಿರಿಯರು ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಡ್ತಕ್ಕಂಥ ಕೆಲಸವನ್ನು ಮಾಡೋಣ. ಸಮಾಜದ ಚಿಂತನೆಗೆ, ಸಮಾಜದ ಒಳ್ಳೆಯ ನಡೆಗೆ ಯಾವಾಗಲೂ ನಮಗೆ ಮಾರ್ಗದರ್ಶಕರಾಗಿರ್ತಕ್ಕಂಥವ್ರು ವಾಮನರಾವ್ ಬಾಪಟ್. ಅವರು ನಮ್ಮ ಜೀವನದಲ್ಲಿ ಸರ್ವಸ್ವವನ್ನು ಎಲ್ಲವನ್ನೂ ಸಂಪೂರ್ಣವಾಗಿ ಸಮಾಜಕ್ಕೋಸ್ಕರವಾಗಿ, ವಿದ್ಯಾರ್ಥಿಗಳಿಗೋಸ್ಕರವಾಗಿ ಶಿಕ್ಷಣವನ್ನು ಬೆಳೆಸುವ ದೃಷ್ಟಿಯಲ್ಲಿ ಅತ್ಯುತ್ತಮವಾದ ವ್ಯಕ್ತಿಗಳನ್ನ ವಿಕಸನವನ್ನುಗೊಳಿಸಿ ಸಮಾಜ ಕೊಡಬೇಕು ಅನ್ನೋ ಚಿಂತನೆಯಲ್ಲಿ ಅವರು. ಸೇವಾ ಸಾಗರ ಟ್ರಸ್ಟ್ ಅಧ್ಯಕ್ಷ UH ರಾಮಪ್ಪ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ವೇದಿಕೆಯಲ್ಲಿ ಡಾಕ್ಟರ್ ವಾಮನರಾವ್ ಬಾಪಟ್, ಗೋಪಾಲಕೃಷ್ಣ ಸಿಂಗ್ ಇನ್ನಿತರರು ಹಾಜರಿದ್ದರು. ಇದು ಸೋಮವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GMS ನ್ಯೂಸ್. ನಮಸ್ಕಾರ.